ಹಾಯ್ ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಒಬ್ಬ 10 ವರ್ಷದ ಮಗು ಭವಿಷ್ಯ ನುಡಿದಿದ್ದು ಈ ಜಗತ್ತಿನ ಅಂತ್ಯ ಮತ್ತು ನಮ್ಮ ಇಂಡಿಯಾದ ರಾಜಕಾರಣಿಗಳ ಮರಣ ಯಾವಾಗ ಆಗುತ್ತದೆ ಎಂದು ನನಗೆ ತಿಳಿದಿದೆ ಎಂದು ಹೇಳಿದನು. ಆದ್ರೆ ಈ ಭವಿಷ್ಯವಾಣಿಯ ಬಗ್ಗೆ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ತಿಳಿದಾಗ ಅವರು ಸಹ ಇದನ್ನು ಕೇಳಿ ಆಶ್ಚರ್ಯಚಕಿತರಾದರು. ಹೌದು ಫ್ರೆಂಡ್ಸ್, ಇಂದಿನ ಈ ವಿಡಿಯೋ ತುಂಬಾ ರಹಸ್ಯಮಯ ಮತ್ತು ಆಸಕ್ತಿದಾಯಕವಾಗಿದೆ. ದಯವಿಟ್ಟು ಈ ವಿಡಿಯೋವನ್ನ ಮೊದಲಿನಿಂದ ಕೊನೆಯವರೆಗೂ ನೋಡಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ನೀಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಫ್ರೆಂಡ್ಸ್, ಕರಾಳ ರಾತ್ರಿ ಗಾಳಿಯಲ್ಲಿ ಒಂದು ವಿಚಿತ್ರವಾದ ಆತಂಕವಿತ್ತು. ಯಾವುದೋ ಅಗೋಚರ ಭಯ ಸುತ್ತಲೂ ಹರಿದಾಡುತ್ತಿರುವಂತೆ ಉತ್ತರಾಖಂಡದ ಪರ್ವತಗಳ ನಡುವೆ ನೆಲೆಸಿರುವ ಒಂದು ಚಿಕ್ಕ ಹಳ್ಳಿಯಾದ ನಾರಾಯಣಪುರ ಸಂಪೂರ್ಣ ಮೌನದಲ್ಲಿ ಮುಳುಗಿತ್ತು. ಹಳ್ಳಿಯ ಪ್ರತಿ ಮನೆಯಲ್ಲಿ ದೀಪಗಳು ಉರಿಯುತ್ತಿದ್ದವು. ಆದರೆ ಆ ರಾತ್ರಿ ಪಂಡಿತ್ ಶಿವನಾರಾಯಣ ಅವರ ಮನೆಯ ಅಂಗಳದಲ್ಲಿ ಬೆಳಕು ಇರಲಿಲ್ಲ. ಅಲ್ಲಿ ಒಂದು ಮಗು ಸುಮ್ಮನೆ ನೆಲದ ಮೇಲೆ ಮಲಗಿತ್ತು. ಅದರ ಉಸಿರಾಟ ನಡೆಯುತ್ತಿತ್ತು. ಕಣ್ಣುಗಳು ಮುಚ್ಚಿದ್ದವು ಮತ್ತು ತುಟಿಗಳು ಬಿಸುಗುಟ್ಟುತ್ತಿದ್ದವು. ಫ್ರೆಂಡ್ಸ್, ಆ ಮಗುವಿನ ಹೆಸರು ರಾಮು. ಕೇವಲ 10 ವರ್ಷ ವಯಸ್ಸು. ಆದರೆ ಅವನ ಕಣ್ಣುಗಳಲ್ಲಿ ಬಾಲ್ಯದ ಮುಗ್ಧತೆ ಇರಲಿಲ್ಲ. ಬದಲಿಗೆ ಯಾರು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದಂತಹ ಒಂದು ರೀತಿಯ ಆಳವಿತ್ತು. ಅವನು ಯಾರೊಂದಿಗೂ ಹೆಚ್ಚು ಬೆರೆಯುತ್ತಿರಲಿಲ್ಲ, ಯಾರೊಂದಿಗೂ ಆಟವಾಡುವುದಿಲ್ಲ. ಆದರೆ ಅವನ ಮಾತುಗಳು ಕೆಲವೊಮ್ಮೆ ಆಗಿರುತ್ತಿದ್ದವು. ಅದನ್ನು ಕೇಳಿದವರಿಗೆ ಹಲವಾರು ರಾತ್ರಿಗಳು ನಿದ್ದೆ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಆ ರಾತ್ರಿ ಅವನು ಬಿದ್ದಾಗ ಯಾವುದೋ ಒಂದು ಶಕ್ತಿ ಅವನ ದೇಹವನ್ನು ಪ್ರವೇಶಿಸಿದಂತೆ. ಅದು ಆಘಾತದಿಂದಲ್ಲ, ಅವನ ಮುಖದಲ್ಲಿ ನೋವಿರಲಿಲ್ಲ, ಬದಲಿಗೆ ಒಂದು ವಿಚಿತ್ರವಾದ ಶಾಂತಿ ಇತ್ತು. ಆದರೆ ಅವನ ಬಾಯಲ್ಲಿ ಇದ್ದ ಮಾತುಗಳನ್ನು ಹಳ್ಳಿಯ ಯಾರೊಬ್ಬರು ಈ ಹಿಂದೆ ಕೇಳಿರಲಿಲ್ಲ. ಬೆಂಕಿ, ರಕ್ತ, ಆಕಾಶ, ರಾಜ ಮತ್ತು ವಿನಾಶದಂತಹ ಭಾವನೆಗಳನ್ನು ಹೊಂದಿರುವ ಕೇವಲ ಹಳೆಯ ಅಪರಿಚಿತ ಪದಗಳು. ಫ್ರೆಂಡ್ಸ್, ಆ ಹಳ್ಳಿಯ ಅತ್ಯಂತ ಹಿರಿಯ ವ್ಯಕ್ತಿ ಹರಿರಾಮ್ ದಾದಾ. ಅವರು ಬನಾರಸ್ ನಲ್ಲಿ ಸಂಸ್ಕೃತವನ್ನು ಕಲಿತಿದ್ದರು. ಅವರು ಹೇಳಿದರು, ಈ ಹುಡುಗ ಸಾಮಾನ್ಯನಲ್ಲ, ಅವನು ಭವಿಷ್ಯವನ್ನ ನೋಡುತ್ತಿದ್ದಾನೆ ಎಂದು. ಮರುದಿನ ಬೆಳಿಗ್ಗೆ ರಾಮುವಿನ ಕಣ್ಣುಗಳು ತೆರೆದವು. ಅವನು ಎದ್ದು ಕುಳಿತು ಯಾರನ್ನು ನೋಡದೆ ಕೇವಲ ಒಂದು ವಿಷಯವನ್ನು ಹೇಳಿದನು. ನಾನು ಈಗಲೇ ಆ ಗುಹೆಗೆ ಹೋಗಬೇಕು ಎಂದನು. ಫ್ರೆಂಡ್ಸ್, ಜನ ಎದರಿ ಹೋದರು. ಆ ಗುಹೆ ಹಳ್ಳಿಯಿಂದ ಮೇಲಿರುವ ಬೆಟ್ಟಗಳಲ್ಲಿತ್ತು. ಆ ಗುಹೆಯ ಬಗ್ಗೆ ಕಥೆಗಳು ಇದ್ದವು. ಅಲ್ಲಿ ಬಹಳ ಹಿಂದೆಯೇ ಒಂದು ತಪಸ್ವಿ ಸಮಾಧಿಗೆ ಹೋಗಿದ್ದರು ಮತ್ತು ಎಂದಿಗೂ ಹಿಂತಿರುಗಿ ಬಂದಿರಲಿಲ್ಲ. ಮಕ್ಕಳಿಗೆ ಆ ದಾರಿಯಲ್ಲಿ ಹೋಗಲು ಸಹ ಅನುಮತಿ ಇರಲಿಲ್ಲ. ಆದರೆ ರಾಮುವಿನ ಮುಖ ಈಗ ಮೊದಲಿನಂತಿರಲಿಲ್ಲ. ಅವನ ಮುಖದಲ್ಲಿ ಭಯ ಇರಲಿಲ್ಲ, ಬದಲಾಗಿ ಒಂದು ರೀತಿಯ ತೇಜಸ್ಸು ಇತ್ತು. ಅದನ್ನು ನೋಡಿದಾಗ ಹಳ್ಳಿಯ ಅತ್ಯಂತ ಧೈರ್ಯಶಾಲಿ ಜನರು ಸಹ ಮೌನವಾಗಿದ್ದರು. ರಾಮು ಅಲ್ಲಿಗೆ ಹೋದನು. 3 ದಿನಗಳವರೆಗೆ ಅವನು ಕಾಣೆಯಾಗಿದ್ದನು. ಹಳ್ಳಿಯಲ್ಲಿ ಆತಂಕವಿತ್ತು. ಪಂಡಿತ್ ಶಿವನಾರಾಯಣ ಅವರ ಪತ್ನಿ ಪ್ರತಿದಿನ ಅಳುತ್ತಿದ್ದರು. 4ನೇ ದಿನ ಅವನು ಹಿಂದಿರುಗಿದಾಗ ಅವನ ದೇಹದ ಮೇಲೆ ಧೂಳು ಇತ್ತು, ಬಟ್ಟೆಗಳು ಹರಿದಿದ್ದವು. ಆದರೆ ಅವನ ಮುಖದಲ್ಲಿ ಶಾಂತಿ ಇತ್ತು ಮತ್ತು ಕಣ್ಣುಗಳಲ್ಲಿ ನೀಲಿ ಬಣ್ಣದ ಬೆಳಕು ಇತ್ತು. ಅವನು ಯಾರೊಂದಿಗೂ ಏನು ಹೇಳಲಿಲ್ಲ, ಕೇವಲ ಮನೆಗೆ ಬಂದು ತನ್ನ ಕೋಣೆಗೆ ಹೋಗಿ ಬಾಗಿಲು ಹಾಕಿಕೊಂಡನು. ಮರುದಿನದಿಂದಲೇ ಅವನ ನಡವಳಿಕೆಯಲ್ಲಿ ಬದಲಾವಣೆ ಕಂಡು ಬಂದಿತ್ತು. ಅವನು ಹಗಲಿನಲ್ಲಿ ಮೌನವಾಗಿರುತ್ತಿದ್ದನು. ಪುಟಗಳ ಮೇಲೆ ಯಾರು ಓದಲು ಸಾಧ್ಯವಾಗದಂತಹ ಕೆಲವು ಚಿಹ್ನೆಗಳನ್ನು ಬರೆಯುತ್ತಿದ್ದನು. ಕೆಲವೊಮ್ಮೆ ಅವನು ಸ್ವತಃ ಆ ಪುಟಗಳನ್ನು ಬೆಂಕಿಗೆ ಎಸೆದು ಅದರ ಬೂದಿಯನ್ನು ಒಂದು ಪಾತ್ರೆಯಲ್ಲಿ ಇಟ್ಟುಕೊಳ್ಳುತ್ತಿದ್ದನು. ಒಂದು ದಿನ ಅವನ ತಂದೆ ಅವನ ಕೋಣೆಗೆ ಹೋಗಿ ಅರ್ಧ ಸುಟ್ಟ ಕಾಗದವನ್ನು ಎತ್ತಿಕೊಂಡರು. ಅದರ ಮೇಲೆ ಹಿಂದಿಯಲ್ಲಿ ಬರೆದಿತ್ತು, ಒಂದು ಮುಖ ಜನರನ್ನು ನಗುತ್ತಾ ನೋಡಿದಾಗ ಅದರ ಸರ್ಕಾರವು ಕತ್ತಲೆಯಲ್ಲಿ ಗುಪ್ತ ನೀತಿಯಲ್ಲಿ ಕೆಲಸ ಮಾಡುತ್ತದೆ. ಆ ವರ್ಷ ಹವಾಮಾನವು ತನ್ನ ಮಿತಿಯನ್ನು ಮೀರಲಿದೆ. ಮಳೆ ಅಲ್ಲಿ ಬೀಳುತ್ತದೆ, ಅಲ್ಲಿ ಬರವಿತ್ತು ಮತ್ತು ಬರ ಅಲ್ಲಿ ಇರುವುದಿಲ್ಲ. ಅಲ್ಲಿ ನದಿಗಳು ಹರಿಯುತ್ತಿದ್ದವು, ರೈತರು ಅಳುತ್ತಾರೆ, ಆದರೆ ಕ್ಯಾಮರಾಗಳು ನಾಯಕನ ಕೈರೊಟ್ಟಿಗಳನ್ನು ತೋರಿಸುತ್ತವೆ. ಅದಾದ 2 ತಿಂಗಳ ನಂತರ ಇದು ಪೂರ್ತಿಯಾಗಿ ನಿಜವಾಯಿತು. ಕೇರಳ ಮತ್ತು ಕರ್ನಾಟಕದಲ್ಲಿ 2 ತಿಂಗಳು ಮಳೆ ಸುರಿಯಲಿಲ್ಲ, ಸರೋವರಗಳು ಒಣಗಿದವು. ಅದೇ ಸಮಯದಲ್ಲಿ ಉತ್ತರಾಖಂಡ, ಬಿಹಾರ ಮತ್ತು ಪೂರ್ವ ಉತ್ತರ ಪ್ರದೇಶದಲ್ಲಿ ಪ್ರವಾಹವು ಹಳ್ಳಿಗಳನ್ನು ಕೊಚ್ಚಿಕೊಂಡು ಹೋಯಿತು. ಟಿವಿಯಲ್ಲಿ ಪ್ರಧಾನಮಂತ್ರಿಯ ಭೇಟಿಗಳನ್ನು ತೋರಿಸಲಾಯಿತು. ಕ್ಯಾಮರಾ ಮುಂದೆ ಅವರು ಪ್ರವಾಹ ಪೀಡಿತರಿಗೆ ಆಹಾರ ನೀಡಿದರು ಮತ್ತು ಅಲ್ಲಿ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದರು. ಈಗ ಹಳ್ಳಿಯ ಜನರು ರಾಮುಗೆ ಎದುರಲು ಪ್ರಾರಂಭಿಸಿದ್ದರು. ಅವನು ಈಗ ಮಕ್ಕಳಂತೆ ಇರಲಿಲ್ಲ. ಅವನ ಮಾತುಗಳಲ್ಲಿ ತೂಕವಿತ್ತು. ಅವನು ಯಾರನ್ನಾದರೂ ನೋಡಿದಾಗ ಅವರ ಎದುರಿನವರು ನಡುಗುತ್ತಿದ್ದರು. ಒಂದು ರಾತ್ರಿ ಅವನು ತನ್ನ ತಂದೆಗೆ ಹೇಳಿದನು, ದೆಹಲಿಯ ಬೆಳಕು ಶೀಘ್ರದಲ್ಲೇ ಮಂಜಿನಲ್ಲಿ ಅಡಗಿಕೊಳ್ಳುತ್ತದೆ. ಆದರೆ ಜನರು ಇದು ಅಭಿವೃದ್ಧಿಯ ಮಂಜು ಎಂದು ಭಾವಿಸುತ್ತಾರೆ. ನಿಜವಾದ ಚಂಡಮಾರುತವು ಗಡಿಯಾಚೆಯಿಂದ ಅಲ್ಲ, ಗಾಳಿಯಿಂದ ಬರುತ್ತದೆ. ಆದ್ರೆ ಇದನ್ನ ಅವರು ಅರ್ಥ ಮಾಡಿಕೊಳ್ಳಲಿಲ್ಲ. ಆದರೆ ನಂತರ ಒಂದು ದಿನ ಚೀನಾ ಮತ್ತು ಭಾರತದ ಗಡಿಯಲ್ಲಿ ಉದ್ವಿಗ್ನತೆ ಹೆಚ್ಚಾಯಿತು. ಸುದ್ದಿ
ವಾಹಿನಿಗಳಲ್ಲಿ ಬಿತ್ತರಗೊಂಡಿತು. ಭಾರತ ಸಂಪೂರ್ಣವಾಗಿ ಜಾಗರೂಕವಾಗಿದೆ. ಮೋದಿ ಸರ್ಕಾರವು ಉನ್ನತ ಮಟ್ಟದ ಸಭೆಯನ್ನು ನಡೆಸಿತು ಮತ್ತು ಅದೇ ದಿನ ದೆಹಲಿಯಲ್ಲಿ 3 ರಹಸ್ಯಮಯ ಸ್ಫೋಟಗಳು ಸಂಭವಿಸಿದವು. ಅವುಗಳ ಮೂಲ ಯಾವುದು ಎಂದು ಕಂಡು ಬಂದಿಲ್ಲ. ರಾಮು ಕೇವಲ ನಕ್ಕನು. ನಂತರ ಒಂದು ಬೆಳಿಗ್ಗೆ ಅವನು ಹಳ್ಳಿಯ ಮಧ್ಯದಲ್ಲಿ ನಿಂತು ಜೋರಾಗಿ ಹೇಳಿದನು, ಈಗ ಏನಾಗುತ್ತದೆಯೋ ಅದು ಕಾಣಿಸುವುದಿಲ್ಲ ಅಥವಾ ಹೇಳಿಸುವುದಿಲ್ಲ, ಅದನ್ನು ಕೇವಲ ಅನುಭವಿಸಲಾಗುತ್ತದೆ ಎಂದನು. ಒಂದು ವೈರಸ್ ಬರುತ್ತದೆ, ಆದರೆ ಅದು ಹೊರಗಿನಿಂದ ಅಲ್ಲ, ಒಳಗಿನಿಂದ ಹೊರಹೊಮ್ಮುತ್ತದೆ. ವಿಜ್ಞಾನವು ಇದು ಹೊಸ ಮ್ಯೂಟೇಷನ್ ಎಂದು ಹೇಳುತ್ತದೆ, ಆದರೆ ವಾಸ್ತವವಾಗಿ ಇದು ಗುಹೆಯು ಎಚ್ಚರಿಕೆ ನೀಡಿದ ವಿಷಯವೇ ಆಗಿದೆ. ಫ್ರೆಂಡ್ಸ್, ಕೆಲವು ವಾರಗಳ ನಂತರ ದೇಶದಲ್ಲಿ ಒಂದು ವಿಚಿತ್ರ ರೋಗ ಹರಡಲು ಪ್ರಾರಂಭಿಸಿತು. ಜ್ವರ ಇಲ್ಲ, ಕೆಮ್ಮು ಇಲ್ಲ, ಕೇವಲ ಉಸಿರಾಟದ ಆಳ ಕಡಿಮೆಯಾಗುತ್ತದೆ. ವೈದ್ಯರು ಇದು ಸಂಪೂರ್ಣವಾಗಿ ಹೊಸ ಸ್ಟ್ರೇನ್ ಎಂದು ಹೇಳಿದರು. ಸರ್ಕಾರವು ಇದನ್ನು ಸ್ಥಳೀಯ ಪ್ರಭಾವ ಎಂದು ನಿರ್ಲಕ್ಷಿಸಿತು, ಆದರೆ ಜನರು ಸಾಯಲು ಪ್ರಾರಂಭಿಸಿದರು. ಹಳ್ಳಿಯ ಜನರು ಈಗ ರಾಮುಗೆ ಎದುರುತ್ತಿರಲಿಲ್ಲ, ಬದಲಿಗೆ ಅವನ ನೆರಳಿಗೆ ಎದುರುತ್ತಿದ್ದರು. ಒಂದು ರಾತ್ರಿ ಅವನು ಏಕಾಂಗಿಯಾಗಿ ಕುಳಿತು ಆಕಾಶದ ಕಡೆಗೆ ನೋಡಿದನು ಮತ್ತು ಪಿಸುಗುಟ್ಟಿದನು ಸಹ. ಈಗ ಬರಗಾಲ ಬರುತ್ತದೆ ಮತ್ತು ಅದರೊಂದಿಗೆ ಒಂದು ಮುಖ ಬರುತ್ತದೆ. ಅದು ಎಲ್ಲರಿಗೂ ಭರವಸೆ ನೀಡುತ್ತದೆ, ಆದರೆ ಅದರ ಕೆಳಗೆ ನಿಜವಾದ ಭಯ ಅಡಗಿರುತ್ತದೆ. ಆಗ ದೇಶದ ಕೆಲವು ಭಾಗಗಳಲ್ಲಿ ಗೋಧಿಯ ಬೆಳೆ ಇದ್ದಕ್ಕಿದ್ದಂತೆ ಒಣಗಲು ಪ್ರಾರಂಭಿಸಿತು. ಪಂಜಾಬ್ ನಲ್ಲಿ ತಾಪಮಾನ 49 ಡಿಗ್ರಿ ದಾಟಿತು. ಹೊಲಗಳು ಸುಟ್ಟು ಹೋದವು. ಸರ್ಕಾರವು ಆರಂಭದಲ್ಲಿ ನಿರಾಕರಿಸಿತು, ಆದರೆ ನಂತರ ಗೋಧಿಯ ರಫ್ತು ನಿಲ್ಲಿಸಬೇಕಾಯಿತು. ಫ್ರೆಂಡ್ಸ್, ಟಿವಿಯಲ್ಲಿ ಪ್ರಧಾನಿ ಹೇಳಿದರು, ದೇಶ ಚಿಂತಿಸಬೇಕಾಗಿಲ್ಲ, ನಮ್ಮಲ್ಲಿ ಸಾಕಷ್ಟು ಸಂಗ್ರಹವಿದೆ. ಇದನ್ನು ಕೇಳಿ ರಾಮು ನಕ್ಕನು. ಈಗ ಗ್ರಾಮಸ್ಥರು ಅವನಿಂದ ದೂರವಿರಲು ಪ್ರಾರಂಭಿಸಿದ್ದರು, ಆದರೆ ದೇಶದ ಕೆಲವು ಪತ್ರಕರ್ತರಿಗೆ ಅವನ ಮಾತುಗಳ ಸುಳಿವು ಸಿಕ್ಕಿತ್ತು. ಆಗ ಒಬ್ಬ ಪತ್ರಕರ್ತ ರಾತ್ರಿಯ ಕತ್ತಲೆಯಲ್ಲಿ ಹಳ್ಳಿಗೆ ಬಂದು ರಾಮನನ್ನು ಭೇಟಿಯಾದನು. ರಾಮು ಕೇವಲ ಒಂದು ವಾಕ್ಯವನ್ನು ಹೇಳಿದನು, ಈಗ ನಿರ್ಧಾರವಾಗುತ್ತದೆ. ಒಂದು ದೊಡ್ಡ ನಿರ್ಧಾರವು ದೇಶವನ್ನು 2 ಭಾಗಗಳಾಗಿ ವಿಭಜಿಸುತ್ತದೆ. ಯಾವುದೇ ಕತ್ತಿ ಕೆಲಸ ಮಾಡುವುದಿಲ್ಲ, ಆದರೆ ಹೃದಯಗಳು ಒಡೆಯುತ್ತವೆ. ಫ್ರೆಂಡ್ಸ್, ಒಂದು ತಿಂಗಳ ನಂತರ ಸರ್ಕಾರವು ಸಂಸತ್ತಿನಲ್ಲಿ ಒಂದು ಪ್ರಸ್ತಾವನೆಯನ್ನ ಇಟ್ಟಿತು. ಭಾರತದ ಹೊಸ ಸಾಂಸ್ಕೃತಿಕ ನೀತಿ, ಧಾರ್ಮಿಕ ಸ್ಥಳಗಳ ಬಳಕೆ, ಸರ್ಕಾರಿ ಶಿಕ್ಷಣದಲ್ಲಿ ವೇದಗಳ ಕಡ್ಡಾಯ ಮತ್ತು ಮಾಧ್ಯಮದ ರಾಷ್ಟ್ರ ವಿರೋಧಿ ಅಂಶಗಳ ಮೇಲೆ ನೇರವಾದ ಕ್ರಮ. ಫ್ರೆಂಡ್ಸ್, ದೇಶವು 2 ಭಾಗಗಳಾಗಿ ವಿಭಜನೆಯಾಯಿತು. ಒಂದು ಮೋದಿ ಸರ್ಕಾರವನ್ನು ದೇವರು ಎಂದು ನಂಬಿದವರು ಮತ್ತು ಇನ್ನೊಬ್ಬರು ಭಯದ ನೆರಳಿನಲ್ಲಿ ಮೌನವಾಗಿ ಬದುಕುತ್ತಿದ್ದವರು. ಫ್ರೆಂಡ್ಸ್, ಆ ರಾತ್ರಿ ಹಳ್ಳಿಯಲ್ಲಿ ರಾಮು ಮತ್ತೆ ಕಾಣೆಯಾದನು. ಜನರು ಅವನನ್ನು ಹುಡುಕಲು ಹೊರಟರು, ಆದರೆ ಅವನು ಎಲ್ಲಿಯೂ ಸಿಗಲಿಲ್ಲ. ಮರುದಿನ ಗುಹೆಯಿಂದ ಒಂದು ಹೊಗೆ ಎದ್ದಿತು. ಗ್ರಾಮಸ್ಥರು ಮೇಲಕ್ಕೆ ಹೋದಾಗ ಗುಹೆ ಹೊರಗೆ ಒಂದು ಪುಟ ಸುಡುತ್ತಿರುವುದನ್ನು ನೋಡಿದರು. ಅದರ ಮೇಲೆ ಬರೆದಿತ್ತು, ಫ್ರೆಂಡ್ಸ್, ಈಗ ಅಂತಿಮ ಸಮಯ. ಯಾರು ಬಾಗುತ್ತಾರೋ ಅವರು ಉಳಿಯುತ್ತಾರೆ, ಯಾರು ನಿಲ್ಲುತ್ತಾರೋ ಅವರು ಸಮಯದ ಅಲೆಯಲ್ಲಿ ಮುಳುಗುತ್ತಾರೆ. ಇದು ಮೋದಿಯ ಯುಗವಲ್ಲ, ನಿರ್ಧಾರದ ಯುಗ. ಫ್ರೆಂಡ್ಸ್, ಇದರ ನಂತರ ರಾಮು ಎಂದಿಗೂ ಕಾಣಿಸಲಿಲ್ಲ ಎಂದು ಹೇಳಲಾಗುತ್ತದೆ. ಆದರೆ ದೆಹಲಿಯಲ್ಲಿ ಪ್ರಧಾನಮಂತ್ರಿಯ ಕಚೇರಿಯ ಗೋಡೆಗೆ ಹಾಕಿದ ಕನ್ನಡಿಯಲ್ಲಿ ಒಂದು ಬೆಳಿಗ್ಗೆ ಒಂದು ಪದ ಬರೆದಂತೆ ಕಂಡು ಬಂದಿತು, ಯಾರಿಗೂ ಸ್ಪರ್ಶವಿಲ್ಲದೆ ಸಮಯ ಮುಗಿದಿದೆ. ಮತ್ತು ಅದೇ ದಿನ ದೇಶಾದ್ಯಂತ ವಿದ್ಯುತ್ ಹೋಯಿತು, ಇಂಟರ್ನೆಟ್ ನಿಂತು ಹೋಯಿತು ಮತ್ತು ಆಕಾಶದಲ್ಲಿ ಮತ್ತೆ ಅದೇ ರಹಸ್ಯಮಯ ಶಬ್ದಗಳು ಕೇಳಿಸತೊಡಗಿದವು. ಅದನ್ನು ಮೊದಲು ಕೇವಲ ರಾಮು ಕೇಳಲು ಸಾಧ್ಯವಾಗುತ್ತಿತ್ತು. ಫ್ರೆಂಡ್ಸ್, ಹಳ್ಳಿಯ ರಾತ್ರಿ ಬೇರೆಯದೇ ಆಗಿತ್ತು. ಆಕಾಶದಲ್ಲಿ ಚಂದ್ರ ಇತ್ತು, ಆದರೆ ಅದರ ಬೆಳಕು ಮಂದವಾಗಿತ್ತು. ಗ್ರಾಮಸ್ಥರು ತಮ್ಮ ತಮ್ಮ ಮನೆಗಳಲ್ಲಿದ್ದರು, ಆದರೆ ಯಾರಿಗೂ ನಿದ್ರೆ ಇರಲಿಲ್ಲ. ರಾಮುವಿನ ಮಾತುಗಳು ಈಗ ಕೇವಲ ಹಳ್ಳಿಯ ಗೋಡೆಗಳ ಮೇಲೆ ಮಾತ್ರವಲ್ಲ, ದೇಶದ ಗಾಳಿಯಲ್ಲಿಯೂ ಸಹ ಪ್ರತಿಧ್ವನಿಸಲು ಪ್ರಾರಂಭಿಸಿದ್ದವು. ನಗರಗಳ ಪತ್ರಿಕೆಗಳಲ್ಲಿ, ಡಿಜಿಟಲ್ ಪರದೆಗಳಲ್ಲಿ ಮತ್ತು ಮಂತ್ರಿಗಳ ತುಟಿಗಳಲ್ಲಿ ಒಂದೇ ಒಂದು ಹೆಸರಿತ್ತು, ಅದು ರಾಮು ಎಂದು. ದೆಹಲಿಯ ಒಂದು ಕತ್ತಲೆಯ ಕೋಣೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಏಕಾಂಗಿಯಾಗಿ ಕುಳಿತಿದ್ದರು. ಅವರ ಮುಂದೆ ಮೇಜಿನ ಮೇಲೆ ದೇಶದ 4 ನಕ್ಷೆಗಳು ತೆರೆದಿದ್ದವು. ಜಲ ಸಂಕಷ್ಟ, ವೈರಸ್ ಹರಡುವಿಕೆ, ಬೆಳೆ ಉತ್ಪಾದನೆ ಮತ್ತು ಆಂತರಿಕ ಅಶಾಂತಿ. 4 ನಕ್ಷೆಗಳ ಮೇಲೆ ಒಂದು ವಿಷಯ ಸಾಮಾನ್ಯವಾಗಿತ್ತು, ಪ್ರತಿ ಪ್ರದೇಶದಲ್ಲಿ ಒಂದು ವಿಚಿತ್ರ ರೀತಿಯ ಅವನತಿ. ಯಾವುದೇ ಸ್ಪಷ್ಟ ಶತ್ರು ಇಲ್ಲ, ಯಾವುದೇ ಯುದ್ಧವಿಲ್ಲ, ಆದರೂ ಎಲ್ಲವೂ ಕೈಯಿಂದ ಜಾರುತ್ತಿರುವಂತೆ ಅನಿಸುತ್ತಿತ್ತು. ಫ್ರೆಂಡ್ಸ್, ಅವರು ತಮ್ಮ ಮುಂದಿದ್ದ ಒಂದು ರಿಜಿಸ್ಟರ್ ಅನ್ನು ತೆರೆದರು. ಅದರಲ್ಲಿ ಕಳೆದ ಕೆಲವು ತಿಂಗಳುಗಳ ಕಾಲ ಗುಪ್ತಚರ ವರದಿಗಳು ದಾಖಲಾಗಿದ್ದವು. ಪ್ರತಿ 3ನೇ ವರದಿಯಲ್ಲಿ ರಾಮುವಿನ ಹೆಸರಿತ್ತು. ಅವನು ಈಗ ಕೇವಲ ಒಂದು ಮಗುವಾಗಿರಲಿಲ್ಲ, ಅವನು ಒಂದು ಮೌನವಾದ ಚಂಡಮಾರುತವಾಗಿ ಮಾರ್ಪಟ್ಟಿದ್ದನು. ಅದು ಕಾಣಿಸುವುದಿಲ್ಲ, ಆದರೆ ಪ್ರತಿ ದಿಕ್ಕಿನಿಂದ ಕೇಳಿಸುತ್ತಿತ್ತು. ಅದೇ ಸಮಯದಲ್ಲಿ ಪ್ರಧಾನಮಂತ್ರಿ ಅವರಿಗೆ ಒಂದು ರಹಸ್ಯ ಸಂದೇಶ ಸಿಕ್ಕಿತು, ಕೇವಲ 3 ಪದಗಳಲ್ಲಿ, ಅವನು ರಾಜಧಾನಿಯಲ್ಲಿದ್ದಾನೆ. ಪ್ರಧಾನಮಂತ್ರಿಯ ಕಣ್ಣುಗಳು ಒಂದು ಕ್ಷಣ ಸ್ಥಿರವಾದವು. ಅವರು ಮೌನವಾಗಿ ಒಂದು ಫೋನ್ ತೆಗೆದುಕೊಂಡು ಹೇಳಿದರು, ನನಗೆ ಅವನ ವಿಳಾಸ ಬೇಡ, ಅವನು ಯಾವಾಗ
ನನ್ನ ಮುಂದೆ ಬಂದು ನಿಲ್ಲುತ್ತಾನೆ ಎಂದು ನನಗೆ ತಿಳಿಸಿ ಎಂದರು. ಫ್ರೆಂಡ್ಸ್, ಇನ್ನೊಂದು ಕಡೆಯಿಂದ ಒಂದು ಧ್ವನಿ ಬಂದಿತು. ಆ ಸಮಯ ನಿಮ್ಮ ಕ್ಯಾಲೆಂಡರ್ ನಲ್ಲಿಲ್ಲ, ಅವನು ತನ್ನೊಂದಿಗೆ ಸಮಯವನ್ನು ತರುತ್ತಾನೆ ಎಂದು. ಫ್ರೆಂಡ್ಸ್, ಮರುದಿನ ಬೆಳಿಗ್ಗೆ ದೇಶದ 9 ರಾಜ್ಯಗಳಲ್ಲಿ ಒಂದೇ ರೀತಿಯ ಘಟನೆಗಳು ಸಂಭವಿಸಿದವು. ಶಾಲೆಗಳಲ್ಲಿ ಮಕ್ಕಳು ಇದ್ದಕ್ಕಿದ್ದಂತೆ ನಿಂತು ಹೇಳಿದರು, ನಾವು ರಾಮು ಹೇಳಿದ್ದನ್ನೇ ಓದಬೇಕು, ಕಣ್ಣುಗಳು ನೋಡದಿದ್ದನ್ನು ನಾವು ನೋಡಬೇಕು. ಮುಖ್ಯ ಶಿಕ್ಷಕರು ಗಾಬರಿಯಾದರು, ಶಿಕ್ಷಕರು ಮೌನವಾದರು. ಸರ್ಕಾರವು ಇದನ್ನು ಡಿಜಿಟಲ್ ಸಂವಹನ ಎಂದು ಹೇಳಿತು, ಆದರೆ ಯಾರಿಗೂ ಅರ್ಥವಾಗುತ್ತಿರಲಿಲ್ಲ. ಎಲ್ಲೂ ಕಾಣಿಸದ ಮಗುವಿನ ಧ್ವನಿ ದೇಶದ ಮಕ್ಕಳವರೆಗೆ ಹೀಗೆ ತಲುಪುತ್ತಿದೆ ಎಂದು ಎಲ್ಲರೂ ಆಶ್ಚರ್ಯಪಡುತ್ತಿದ್ದರು. ಫ್ರೆಂಡ್ಸ್, ಪಂಡಿತ್ ಶಿವನಾರಾಯಣ ಈಗ ಸಂಪೂರ್ಣವಾಗಿ ಮೌನವಾಗಿದ್ದರು. ಅವರು ಹಗಲು ರಾತ್ರಿ ರಾಮುವಿನ ಕೋಣೆಯನ್ನು ತೆರೆದು ಅದರಲ್ಲಿ ಕುಳಿತು ಕೇವಲ ಗೋಡೆಯನ್ನು ನೋಡುತ್ತಿದ್ದರು. ಒಂದು ದಿನ ಗೋಡೆಯ ಮೇಲೆ ಒಂದು ಪದ ಮೂಡಿ ಬಂದಿತು, ಸ್ವರ. ಅದೇ ಸಂಜೆ ಅವರು ತಮ್ಮ ಪತ್ನಿಗೆ ಹೇಳಿದರು, ಅವನು ಈಗ ಕೇವಲ ಭವಿಷ್ಯವನ್ನು ಹೇಳುತ್ತಿಲ್ಲ, ಅವನು ನಮ್ಮೊಳಗೆ ಹೊಸ ಧ್ವನಿಯನ್ನು ಎಬ್ಬಿಸುತ್ತಿದ್ದಾನೆ ಎಂದು. ಫ್ರೆಂಡ್ಸ್, ಒಂದು ಬತ್ತಿ ಹೋಗಿರುವ ನದಿಯ ದಡದಲ್ಲಿ ಒಬ್ಬ ಯೋಗಿ ಕುಳಿತಿದ್ದನು. ಅವನು ಕಳೆದ 20 ವರ್ಷಗಳಿಂದ ಮೌನವಾಗಿದ್ದನು. ಆ ದಿನ ಅವನು ಮೊದಲ ಬಾರಿಗೆ ಕಣ್ಣುಗಳನ್ನು ತೆರೆದು ಈ ರೀತಿಯಾಗಿ ಹೇಳಿದನು, ಯಾರು ಋಷಿಗಳನ್ನು ಮರೆತಿದ್ದಾರೋ ಈಗ ಅದೇ ದೇಶವು ಒಂದು ಮಗುವಿನ ಬಾಯಿಂದ ವೇದಗಳನ್ನು ಕೇಳುತ್ತದೆ. ನಗರಗಳಲ್ಲಿ ಮೊಬೈಲ್ ಸಿಗ್ನಲ್ ಗಳು ಒಡೆಯಲು ಪ್ರಾರಂಭಿಸಿದವು. ಇಂಟರ್ನೆಟ್ ವೇಗ ಕಡಿಮೆಯಾಯಿತು ಮತ್ತು ಅದೇ ಸಮಯದಲ್ಲಿ ಒಂದು ಹೊಸ ರೋಗ ಬಂದಿತು. ವೈದ್ಯರು ಇದನ್ನು ಐಡೆಂಟಿಟಿ ಡಿಸಾರ್ಡರ್ ಎಂದು ಹೇಳಿದರು, ಗುರುತಿನ ಚೆದುರುವಿಕೆ. ಜನರು ಕನ್ನಡಿಯಲ್ಲಿ ತಮ್ಮನ್ನು ತಾವು ನೋಡುತ್ತಿದ್ದರು ಮತ್ತು ಇದ್ದಕ್ಕಿದ್ದಂತೆ ಹೇಳುವುದಕ್ಕೆ ಶುರು ಮಾಡುತ್ತಿದ್ದರು, ಇದು ನಾನಲ್ಲ, ಅಲ್ಲಿನ ಜನರು. ಯಾವುದೋ ಮಂತ್ರಿ ಭಾಷಣದ ನಡುವೆ ಮೌನವಾಗಿ ಬಿಡುತ್ತಿದ್ದರು ಮತ್ತು ನಂತರ ಮಾತನಾಡುತ್ತಾ, ನಾನು ಏಕೆ ಮಾತನಾಡುತ್ತಿದ್ದೇನೆ ಮತ್ತು ಯಾರಿಗೆ ಮಾತನಾಡುತ್ತಿದ್ದೇನೆ. ಬ್ಯಾಂಕರ್ಗಳು ತಮ್ಮ ಸಿಗ್ನೇಚರ್ ಗಳನ್ನು ಮರೆತು ಬಿಡುತ್ತಿದ್ದರು. ಪೊಲೀಸರು ತಮ್ಮ ಸಮವಸ್ತ್ರವನ್ನು ಎಸೆದು ಬಿಡುತ್ತಿದ್ದರು. ಟಿವಿ ಚಾನೆಲ್ ಗಳಿನ ಚರ್ಚೆಗಳು ನಿಂತು ಹೋಗಿದ್ದವು. ಆಂಕರ್ಗಳು ಮಾತನಾಡುತ್ತಾ ತಮ್ಮ ಹೆಸರುಗಳನ್ನು ಮರೆತು ಬಿಡುತ್ತಿದ್ದರು. ಫ್ರೆಂಡ್ಸ್, ಸರ್ಕಾರವು ಇದನ್ನು ಸೈಕೋ ನ್ಯೂರಲಾಜಿಕಲ್ ವೈರಸ್ ಎಂದು ಹೇಳಿತು. ಆದರೆ ಜನರಿಗೆ ಈಗ ತಿಳಿದಿತ್ತು, ಇದು ವಿಜ್ಞಾನದ ಭಾಷೆಯಲ್ಲ, ಚೇತನದ ಕ್ರಾಂತಿ ಎಂದು. ಒಂದು ಮಗು ಸರ್ಕಾರಕ್ಕಿಂತ ದೊಡ್ಡದಾಗಿರುವ ಸಮಯ ಬಂದಿತ್ತು, ಆದರೆ ಅವನು ಎಲ್ಲೂ ಇರಲಿಲ್ಲ. ಅವನು ಯಾವುದೇ ಜಾಗವನ್ನು ಆಕ್ರಮಿಸಿಕೊಳ್ಳುತ್ತಿರಲಿಲ್ಲ, ಕೇವಲ ಮನಸ್ಸಿನಲ್ಲಿ ಇದ್ದನು. ಜನರ ಹೃದಯಗಳಲ್ಲಿ ಅವನ ಧ್ವನಿ ಇತ್ತು ಮತ್ತು ಅಧಿಕಾರದ ಕಟ್ಟಡಗಳಲ್ಲಿ ಅವನ ನೆರಳು ಇತ್ತು. ಫ್ರೆಂಡ್ಸ್, ಆ ರಾತ್ರಿ ಪ್ರಧಾನಮಂತ್ರಿಯವರಿಗೆ ಕನಸು ಬಿತ್ತು. ಅವರು ಒಂದು ಪಾಳು ಬಿದ್ದ ದೇವಾಲಯದಲ್ಲಿ ಏಕಾಂಗಿಯಾಗಿ ನಿಂತಿದ್ದರು. ಸುತ್ತಲೂ ಸಂಪೂರ್ಣ ಕತ್ತಲೆ. ನಂತರ ಒಂದು ಮಗು ಮುಂದೆ ಬಂತು, ಅದು ರಾಮು. ಅವನು ಏನು ಹೇಳಲಿಲ್ಲ, ಕೇವಲ ತನ್ನ ಬೆರಳಿನಿಂದ ದೇವಾಲಯದ ಗೋಡೆಯ ಮೇಲೆ ಬರೆದನು, ನೀವು ದೇಶವನ್ನು ಹೊರಗಿನಿಂದ ಮಾತ್ರ ನೀರು ಹಾಯಿಸಿದ್ದೀರಿ, ಈಗ ಒಳಗಿಂದ ಒಣಗಿದೆ. ಪ್ರೀತಿ ಇರಬೇಕಾದಲ್ಲಿ ಭಯವನ್ನು ಬಿತ್ತಿದ್ದೀರಿ ಮತ್ತು ಈಗ ಏನಾಗುತ್ತದೆಯೋ ಅದು ನಿಮ್ಮ ತಿಳುವಳಿಕೆಯಿಂದ ಹೊರಗಿದೆ. ಇದನ್ನು ಕೇಳಿದ ಮೋದಿ ದಿಗ್ಭ್ರಾಂತರಾಗಿ ಎದ್ದರು, ಬೆವತು ಹೋಗಿದ್ದರು. ಇದು ಕನಸಾಗಿತ್ತು, ಆದರೆ ಮರೆಯಲಾಗದಂತದ್ದು. ಅದೇ ಬೆಳಿಗ್ಗೆ ಅವರು ಕ್ಯಾಬಿನೆಟ್ ನ ತುರ್ತು ಸಭೆಯನ್ನು ಕರೆದರು. ಎಲ್ಲ ಮಂತ್ರಿಗಳು ಒಂದು ವಿಷಯಕ್ಕೆ ಒಮ್ಮತದಲ್ಲಿದ್ದರು, ಈ ರಾಮನನ್ನು ಸಂಪೂರ್ಣವಾಗಿ ತಿರಸ್ಕರಿಸಿ ಅಥವಾ ಅವನನ್ನು ಹುಡುಕಿ ಮತ್ತು ನಿಮ್ಮೊಂದಿಗೆ ಸೇರಿಸಿಕೊಳ್ಳಿ ಎಂದು. ಪ್ರಧಾನಿ ಕೆಲವು ಕ್ಷಣಗಳು ಶಾಂತರಾಗಿದ್ದರು. ನಂತರ ಮಾತನಾಡುತ್ತಾ, ನಾನು ಅವನನ್ನು ಸೇರಿಸಿಕೊಳ್ಳಲು ಬಯಸುವುದಿಲ್ಲ, ನಾನು ಅವನನ್ನು ಭೇಟಿಯಾಗಲು ಬಯಸುತ್ತೇನೆ. ಒಬ್ಬ ರಾಜನು ಕೆಲವೊಮ್ಮೆ ತನ್ನ ಅತ್ಯಂತ ದೊಡ್ಡ ಸವಾಲಿನ ಮುಂದೆ ಬರಿಗಾಲಲ್ಲಿ ನಿಲ್ಲಬೇಕು. 7 ದಿನಗಳ ನಂತರ ಪ್ರಧಾನಿ ಏಕಾಂಗಿಯಾಗಿ ಉತ್ತರಾಖಂಡಕ್ಕೆ ಹೋದರು. ಯಾವುದೇ ಭದ್ರತೆ ಇಲ್ಲ, ಯಾವುದೇ ಕ್ಯಾಮರಾ ಇಲ್ಲ, ಕೇವಲ ಸಾಮಾನ್ಯ ಬಟ್ಟೆಗಳನ್ನು ಧರಿಸಿ ಅವರು ರಾಮು ವಾಸ ಮಾಡುತ್ತಿದ್ದ ಹಳ್ಳಿಗೆ ತಲುಪಿದರು. ಹಳ್ಳಿ ನಿರ್ಜನವಾಗಿತ್ತು. ರಾಮುವಿನ ಕೋಣೆ ಈಗ ಒಂದು ಸಣ್ಣ ಗುಡಿಸಲು ಆಗಿತ್ತು. ಅದರಲ್ಲಿ ಒಂದು ದೀಪ ಉರಿಯುತ್ತಿತ್ತು. ಒಬ್ಬ ಸಾಧು ಅಲ್ಲಿ ಕಣ್ಣು ಮುಚ್ಚಿ ಕುಳಿತಿದ್ದನು. ಪ್ರಧಾನಿ ಮೌನವಾಗಿ ಕುಳಿತರು. ಹಲವಾರು ಗಂಟೆಗಳು ಕಳೆದು ಹೋದವು. ಯಾವುದೇ ಸಂವಾದ ನಡೆಯಲಿಲ್ಲ. ನಂತರ ಸಾಧು ಕಣ್ಣುಗಳನ್ನು ತೆರೆದು ಈ ರೀತಿಯಾಗಿ ಹೇಳಿದರು, ರಾಮು, ನೀವು ಬರುವುದನ್ನ ಮೊದಲೇ ಊಹೆ ಮಾಡಿದ್ದನು, ನೀವು ಬಂದೇ ಬರುತ್ತೀರಾ ಎಂದು ಹೇಳಿದ್ದನು ಎಂದು ಹೇಳಿದರು. ಆದರೆ ನೀವು ಮಾತನಾಡಲು ಬಂದಿಲ್ಲ, ಕೇಳಲು ಬಂದಿದ್ದೀರಿ. ಹಾಗಾಗಿ ಕೇಳಿ, ಈ ದೇಶದ ಭವಿಷ್ಯವು ಈಗ ನೀತಿಯಿಂದಲ್ಲ ಅದೃಷ್ಟದಿಂದ ನಿರ್ಧರಿಸಲ್ಪಡುತ್ತದೆ ಮತ್ತು ರಾಮು ನಿಮ್ಮ ಕರ್ಮಗಳಿಗೆ ಉತ್ತರವಾಗಿ ಬಂದ ಆ ಅದೃಷ್ಟವೇ ಆಗಿದೆ. ಪ್ರಧಾನ ಮಂತ್ರಿಯವರ ಕಣ್ಣುಗಳಲ್ಲಿ ನೀರು ತುಂಬಿತು. ಅವರು ಕೇಳಿದರು, ನಾನು ಈಗ ಏನನ್ನಾದರೂ ಬದಲಾಯಿಸಬಹುದೇ? ಆದರೆ ಸಾಧು ಉತ್ತರ ನೀಡಲಿಲ್ಲ. ಕೇವಲ ಒಂದು ಪುಟವನ್ನು ಅವರಿಗೆ ಕೊಟ್ಟರು. ಅದರ ಮೇಲೆ ಬರೆದಿತ್ತು, ನೀವು ಸತ್ಯದೊಂದಿಗೆ ನಿಲ್ಲಲು ಸಾಧ್ಯವಾಗದಿದ್ದರೆ ಕನಿಷ್ಠ ಅದನ್ನು ತುಳಿಯಬೇಡಿ. ದೇಶ ಈಗ ಜಾಗೃತವಾಗುತ್ತಿದೆ, ನೀವು ಅದನ್ನು ನಿಲ್ಲಿಸಲು ಸಾಧ್ಯವಿಲ್ಲ. ನೀವು ಕೇವಲ ನಿರ್ಧರಿಸಬಹುದು ಅಷ್ಟೇ, ನೀವು ಅದರೊಂದಿಗೆ ನಡೆಯುತ್ತೀರಾ ಅಥವಾ ಅದರ ಕೆಳಗೆ ಹತ್ತಿ ಹೋಗುತ್ತೀರಾ ಎಂದು ಹೇಳಿದರು. ಫ್ರೆಂಡ್ಸ್, ಅದೇ ರಾತ್ರಿ ದೆಹಲಿಯಲ್ಲಿ ಎಲ್ಲವೂ ಬದಲಾಯಿತು. ಮೋದಿ ಇದ್ದಕ್ಕಿದ್ದಂತೆ ಎಲ್ಲ ಕಾರ್ಯಕ್ರಮಗಳಿಂದ ಹಿಂದೆ ಸರಿದರು.
ಕರೆದರು. ಯಾವುದೇ ಪತ್ರಿಕಾಗೋಷ್ಠಿ ಇಲ್ಲ, ಯಾವುದೇ ಭಾಷಣ ಇಲ್ಲ. ರಾಷ್ಟ್ರಪತಿಯೊಂದಿಗೆ ಒಂದು ರಹಸ್ಯ ಸಭೆಯ ಸುದ್ದಿ ಹೊರಬಂದಿತು. ಸರ್ಕಾರದೊಳಗಿನಿಂದ ಸುದ್ದಿ ಸೋರಿಕೆಯಾಯಿತು. ಸಂವಿಧಾನದಲ್ಲಿ ದೊಡ್ಡ ಬದಲಾವಣೆಗಳಿಗೆ ಸಿದ್ಧತೆ ನಡೆಯುತ್ತಿದೆ ಫ್ರೆಂಡ್ಸ್. ಆದರೆ ಇನ್ನೊಂದು ಏನು ಆಯಿತು ಅದನ್ನು ಕೇವಲ ಕೆಲವರು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಯಿತು. ದೇಶದ ಹಳ್ಳಿಗಳಲ್ಲಿ, ದೇವಾಲಯಗಳಲ್ಲಿ, ಶಾಲೆಗಳಲ್ಲಿ ಮತ್ತು ಜೈಲುಗಳಲ್ಲಿಯೂ ಸಹ ಒಂದು ಹೊಸ ಶಕ್ತಿ ಹರಡಲು ಪ್ರಾರಂಭಿಸಿತು. ಜನರು ಪರಸ್ಪರ ಶತ್ರುಗಳಲ್ಲ, ಕನ್ನಡಿಗಳಾಗಲು ಪ್ರಾರಂಭಿಸಿದರು. ಫ್ರೆಂಡ್ಸ್, ಒಬ್ಬ ರೈತ ಇನ್ನೊಂದು ಹಳ್ಳಿಯ ವ್ಯಾಪಾರಿಗೆ ಉಚಿತ ಧಾನ್ಯ ನೀಡಲು ಪ್ರಾರಂಭಿಸಿದನು. ಜೈಲಿನಲ್ಲಿ ಕೈದಿಗಳು ಸ್ವತಃ ಸ್ವಚ್ಛತೆ ಮಾಡಿ ದಾರೋಗ ಅವರಿಗೆ ಹೇಳಿದರು, ನಾವು ನಮ್ಮ ತಪ್ಪುಗಳನ್ನು ನಾವೇ ಸರಿಪಡಿಸಿಕೊಳ್ಳುತ್ತೇವೆ ಎಂದು. ಒಬ್ಬ ಚಹಾ ವ್ಯಾಪಾರಿ ತನ್ನ ಅಂಗಡಿಯ ಮೇಲೆ ಬರೆಸಿದನು, ಪ್ರತಿ ವಿಚಾರಕ್ಕೆ ಸ್ವಾಗತ, ಅದು ಸರ್ಕಾರದ ವಿರುದ್ಧ ಇರಲಿ ಎಂದು. ಫ್ರೆಂಡ್ಸ್, ಯಾವುದೇ ಯೋಜನೆ ಇರಲಿಲ್ಲ, ಯಾವುದೇ ಪಕ್ಷ ಇರಲಿಲ್ಲ, ಯಾವುದೇ ನಾಯಕ ಇರಲಿಲ್ಲ. ಕೇವಲ ಒಂದು ಮೌನ ಕ್ರಾಂತಿ ನಡೆಯುತ್ತಿತ್ತು. ಜನರು ಈ ಬದಲಾವಣೆಯನ್ನು ರಾಮಚೇತನ ಎಂದು ಕರೆಯಲು ಪ್ರಾರಂಭಿಸಿದರು. ಈಗ ಸಂಸತ್ತಿನಲ್ಲಿ ಚರ್ಚೆ ಇತ್ತು, ಈ ದೇಶವು ಒಂದು ಮಗುವಿನ ಮಾತುಗಳ ಮೇಲೆ ನಡೆಯಲು ಪ್ರಾರಂಭಿಸಿದೆಯೇ? ಮತ್ತೆ ಬೇರೆ ಯಾರು ಹೇಳಿದರು, ಇಲ್ಲ, ಇದು ಸತ್ಯವನ್ನು ಹೇಳಲು ಧೈರ್ಯವಿರುವವರ ಯುಗ ಎಂದು. ಒಬ್ಬ ಸಂಸದ ಮೌನವಾಗಿ ತನ್ನ ಸ್ಥಾನದಿಂದ ಎದ್ದು ರಾಜೀನಾಮೆ ನೀಡಿದನು. ಅವನು ಕೇವಲ ಇಷ್ಟು ಮಾತ್ರ ಹೇಳಿದನು, ನಾನು ಈಗ ಸಂಸತ್ತಿನಲ್ಲಿಲ್ಲ, ಜನರ ಆತ್ಮದಲ್ಲಿ ಕೆಲಸ ಮಾಡುತ್ತೇನೆ. ಆಗಲೂ ಸಹ ರಾಮು ಎಲ್ಲಿಯೂ ಕಾಣಿಸುತ್ತಿರಲಿಲ್ಲ. ಆದರೆ ಒಂದು ದಿನ ಒಂದು ರೈಲಿನಲ್ಲಿ ಒಬ್ಬ ಭಿಕ್ಷುಕ ಮಕ್ಕಳಿಗೆ ಒಂದು ಕಥೆಯನ್ನು ಹೇಳಿದನು. ಒಬ್ಬ ರಾಜ ಇದ್ದನು, ಅವನು ತಾನು ದೇವರು ಎಂದು ಭಾವಿಸಿದ್ದನು. ಆದರೆ ಒಂದು ದಿನ ಅವನ ಸಣ್ಣ ಮಗು ಅವನಿಗೆ ಕನ್ನಡಿಯನ್ನು ತೋರಿಸಿತು. ರಾಜ ಈಗಲೂ ಆಳುತ್ತಾನೆ, ಆದರೆ ಈಗ ಅವನು ದೇವರಲ್ಲ, ಮನುಷ್ಯ ಎಂದು. ಫ್ರೆಂಡ್ಸ್, ಇದನ್ನು ಕೇಳಿದ ಜನರು ನಗುತ್ತಿದ್ದರು. ಆದರೆ ರೈಲಿನ ಗೋಡೆಯ ಮೇಲೆ ಯಾರೋ ಬರೆದಿರುವುದನ್ನು ನೋಡಿದರು, ರಾಮು ಇಲ್ಲಿ ಇದ್ದನು. ಈಗ ದೇಶದ ಗುರುತು ಬದಲಾಗುತ್ತಿತ್ತು. ಈ ಅಭಿವೃದ್ಧಿಯನ್ನು ಈಗ ಕೇವಲ ಸೇತುವೆಗಳು ಮತ್ತು ರಸ್ತೆಗಳಿಂದ ಅಳೆಯಲಾಗುತ್ತಿರಲಿಲ್ಲ. ಬದಲಾಗಿ ಒಂದು ಹಳ್ಳಿಯಲ್ಲಿ ಮಕ್ಕಳು ಪರಸ್ಪರ ಕೇಳುತ್ತಿದ್ದರು, ನೀನು ಏನನ್ನು ಯೋಚಿಸುತ್ತೀಯಾ? ಮತ್ತು ಉತ್ತರ ಬರುತ್ತಿತ್ತು, ನಾನು ಎಲ್ಲರ ಒಳಿತಿಗೆ ಏನಿದೆಯೋ ಅದನ್ನೇ ಯೋಚಿಸುತ್ತೇನೆ. ಮತ್ತು ಎಲ್ಲೋ ದೂರ ಒಂದು ಬಹಳ ಎತ್ತರದ ಬೆಟ್ಟದ ಮೇಲೆ ಒಂದು ಮಗು ಕುಳಿತುಕೊಂಡಿತ್ತು. ಒಂದು ದೋತಿಯಲ್ಲಿ, ಬರಿಗಾಲಿನಲ್ಲಿ, ಕೈಯಲ್ಲಿ ಒಂದು ಒಣಗಿದ ಎಲೆ ಇತ್ತು. ಆ ಎಲೆ ಗಾಳಿಯಲ್ಲಿ ಹಾರಿ ಹೋಯಿತು ಮತ್ತು ಅದರೊಂದಿಗೆ ದೇಶವು ಒಂದು ಹೊಸ ಯುಗವನ್ನು ನೋಡಿತ್ತು. ಅಲ್ಲಿ ಅಧಿಕಾರಿಗಳು ಬೀಳಬಹುದು, ಆದರೆ ಸತ್ಯದ ಗೌರವ ಎಂದಿಗೂ ಕೊನೆಗೊಳ್ಳುವುದಿಲ್ಲ. ಇಬ್ಬನಿಯಲ್ಲಿ ಮುಳುಗಿರುವ ಬೆಟ್ಟವು ನಿಧಾನವಾಗಿ ಬೆಳಕನ್ನು ನುಂಗುತ್ತಿತ್ತು. ಯಾವುದೋ ಹಳೆಯ ಸ್ಮೃತಿ ಸಮಯದ ಆಚೆಯಿಂದ ಹಿಂತಿರುಗುವಂತೆ. ಆ ಎತ್ತರದಲ್ಲಿ ಕುಳಿತಿದ್ದ ಆ ಮಗು ಈಗ ಬಹುಶಃ ಸಾಮಾನ್ಯ ಮಗುವಾಗಿ ಉಳಿದಿರಲಿಲ್ಲ. ತನ್ನ ಎರಡು ಕೈಗಳಲ್ಲಿ ಮಣ್ಣನ್ನು ಹಿಡಿದು ಕುಳಿತಿದ್ದನು ಮತ್ತು ಕಣ್ಣುಗಳು ಮುಚ್ಚಿದ್ದವು. ಅವನ ತುಟಿಗಳ ಮೇಲೆ ಯಾವುದೇ ಮಂತ್ರ ಇರಲಿಲ್ಲ, ಕೇವಲ ಮೌನವಿತ್ತು. ಆದರೆ ಅವನ ಮೌನ ಈಗ ವಾತಾವರಣದಲ್ಲಿ ಒಂದು ಕಂಪನವಾಗಿ ಮಾರ್ಪಟ್ಟಿತ್ತು. ಫ್ರೆಂಡ್ಸ್, ಹಲವಾರು ಮೈಲುಗಳ ದೂರದಲ್ಲಿ ದೆಹಲಿಯೊಳಗೆ ಇನ್ನೊಂದು ದೆಹಲಿ ವಾಸವಾಗಿತ್ತು. ಮುಚ್ಚಿದ ಕೊಠಡಿಗಳು, ರಹಸ್ಯ ಸಭೆಗಳ ಉದ್ದೇಶಗಳು ಮತ್ತು ನೀತಿಗಳು. ಅಲ್ಲಿ ಇನ್ನೊಂದು ರಾತ್ರಿ ಈಗ ಜಾಗೃತವಾಗಿತ್ತು. ದೇಶದ ಅತ್ಯಂತ ಎತ್ತರದ ಕುರ್ಚಿಯಲ್ಲಿ ಕುಳಿತಿದ್ದ ವ್ಯಕ್ತಿ ಈಗಲೂ ಮೌನವಾಗಿದ್ದರು. ಅವರ ಮುಂದೆ ಯಾವುದೇ ಪುಸ್ತಕ ಇರಲಿಲ್ಲ, ಯಾವುದೇ ಪರದೆ ಇರಲಿಲ್ಲ, ಯಾವುದೇ ಕ್ಯಾಮರಾ ಕೂಡ ಇಲ್ಲ. ಕೇವಲ ಅವರು ಸ್ವತಃ ಅವರ ತಲೆಯ ಹತ್ತಿರ ಒಂದು ಹಳೆಯ ರೇಡಿಯೋ ಇತ್ತು. ಅದು ನಿಧಾನವಾಗಿ ನುಡಿಯುತ್ತಿತ್ತು. ಕಳೆದ ವರ್ಷಗಳ ಯಾವುದೋ ಮುಸುಕಾದ ಸ್ಮೃತಿಯಂತೆ ಅವರು ಎದ್ದು ಕಿಟಕಿಯನ್ನು ತೆರೆದರು. ಕತ್ತಲೆಯಲ್ಲಿ ದೂರದಲ್ಲಿ ಸಾಕಷ್ಟು ಬೆಳಕು ಇತ್ತು. ನಗರ ಈಗಲೂ ಉರಿಯುತ್ತಿತ್ತು, ಆದರೆ ಈಗ ಅದು ಮಿನುಗುವ ಬೆಂಕಿಯಲ್ಲ, ಯೋಚಿಸುವ ಬೆಂಕಿ. ಅವರು ಒಳಗೆ ಬಂದು ತಮ್ಮ ವೈಯಕ್ತಿಕ ಕೋಣೆಯ ಗೋಡೆಯ ಮೇಲೆ ಕೈಯನ್ನು ನೇವರಿಸಿದರು. ಗೋಡೆಯಿಂದ ಏನೋ ಶಬ್ದ ಬಂತು. ಗೋಡೆ ಈಗ ಏಳುತ್ತಿರುವಂತೆ ಸಮಯ ಬಂದಿದೆ. ಅವರಿಗೆ ಯಾವುದೋ ಒಂದು ವಿಷಯ ಅವರನ್ನು ಸೆಳೆಯುತ್ತಿದೆ ಎಂದು ತಿಳಿದಿತ್ತು. ಯಾವುದೇ ವ್ಯಕ್ತಿಯಲ್ಲ, ಯಾವುದೇ ಸಂಘಟನೆಯಲ್ಲ, ಯಾವುದೇ ವಿಚಾರ ಅಲ್ಲ, ಬದಲಾಗಿ ಒಂದು ಸತ್ಯವು ಈಗ ರಾಷ್ಟ್ರದ ಹೆಗಲ ಮೇಲೆ ಕೈಯಿಟ್ಟು ಹೇಳುತ್ತಿತ್ತು, ಈಗ ನಿರ್ಧಾರ ನಮ್ಮದಲ್ಲ, ಭವಿಷ್ಯದ್ದಾಗಿರುತ್ತದೆ. ಈ ಸಮಯದಲ್ಲಿ ದೇಶದ ವಿವಿಧ ನಗರಗಳಲ್ಲಿ ಒಂದು ಹೊಸ ನಡವಳಿಕೆ ಹರಡಲು ಪ್ರಾರಂಭಿಸಿತು. ಜನರು ಇದ್ದಕ್ಕಿದ್ದಂತೆ ಪರಸ್ಪರ ಮಾತುಗಳನ್ನು ಕೇಳಲು ಪ್ರಾರಂಭಿಸಿದರು. ಮಾರುಕಟ್ಟೆಗಳಲ್ಲಿ ಬೆಲೆಗಳೆಲ್ಲ ಒಪ್ಪಂದಗಳು ನಿರ್ಧರಿಸಲ್ಪಡುತ್ತಿದ್ದವು. ಪುರೋಹಿತರು ಒಂದು ಹೊಸ ಮಂತ್ರವನ್ನು ಹೇಳುತ್ತಿದ್ದರು, ಒಳಗಿನಿಂದ ಜಾಗೃತರಾಗಿ ಎಂದು. ಪೊಲೀಸ್ ಸ್ಟೇಷನ್ಗಳ ಹೊರಗೆ ಬರೆಯಲಾಗಿತ್ತು, ಭಯಕ್ಕೆ ಜಾಗವಿಲ್ಲ, ಇದು ನ್ಯಾಯದ ದ್ವಾರ ಎಂದು. ಫ್ರೆಂಡ್ಸ್, ಸಣ್ಣ ರೈತರು ಈಗ ದೊಡ್ಡ ವೇದಿಕೆಗಳ ಮೇಲೆ ನಡೆಯುತ್ತಿರಲಿಲ್ಲ, ಬದಲಾಗಿ ಹೊಲಗಳ ಮಧ್ಯದಲ್ಲಿ ನಿಂತು ಕ್ಯಾಮರಾ ಮುಂದೆ ಹೇಳುತ್ತಿದ್ದರು, ನಾನು ಬೆಳೆಯುವುದು ಕೇವಲ ಅನ್ನವಲ್ಲ, ಚೇತನ ಎಂದು. ಫ್ರೆಂಡ್ಸ್, ಎಲ್ಲೂ ಯಾವುದೇ ಪಕ್ಷ ಇರಲಿಲ್ಲ, ಯಾವುದೇ ಧ್ವಜ ಇಲ್ಲ, ಯಾವುದೇ ಘೋಷಣೆ ಇಲ್ಲ, ಕೇವಲ ಒಂದು ಅಲೆ ಇತ್ತು. ಅದು ಯಾವುದೇ ಸಿಂಹಾಸನವನ್ನು ಉರುಳಿಸುತ್ತಿರಲಿಲ್ಲ, ಬದಲಾಗಿ ಅದರ ಕೆಳಗೆ ಬಿದ್ದ ಕನ್ನಡಿಯನ್ನು ಎತ್ತಿಕೊಂಡು ರಾಜನಿಗೆ
ತೋರಿಸುತ್ತಿತ್ತು. ಫ್ರೆಂಡ್ಸ್, ಬುದ್ಧಿಜೀವಿಗಳು ತಲೆ ಕೆಡಿಸಿಕೊಂಡಿದ್ದರು, ರಾಜಕೀಯ ವಿಶ್ಲೇಷಕರು ಹೇಳುತ್ತಿದ್ದರು ಈ ಆಂದೋಲನವು ಯಾವ ದಿಕ್ಕಿಗೆ ಹೋಗುತ್ತಿದೆ ಎಂದು ನಮಗೆ ಅರ್ಥವಾಗುತ್ತಿಲ್ಲ ಎಂದು. ಆದರೆ ಮಕ್ಕಳು ಅರ್ಥ ಮಾಡಿಕೊಳ್ಳುತ್ತಿದ್ದರು. ಒಬ್ಬ 8 ವರ್ಷದ ಹುಡುಗಿ ಒಂದು ಸರ್ಕಾರಿ ಶಾಲೆಯಲ್ಲಿ ತನ್ನ ಶಿಕ್ಷಕಿಗೆ ಈ ರೀತಿಯಾಗಿ ಹೇಳಿದಳು, ರಾಮ ಬರೆಯದ ಆದರೆ ನಡೆಸಿದ ಆ ಪುಸ್ತಕವನ್ನು ನಾವು ಓದಬಹುದೇ? ಫ್ರೆಂಡ್ಸ್, ಆಗ ಯಾರೋ ಕೇಳಿದರು, ಯಾವ ಪುಸ್ತಕ? ಆಗ ಹುಡುಗಿ ಹೇಳುತ್ತಾಳೆ, ಅದನ್ನು ರಾಮ ನಮಗೆ ಕನಸಿನಲ್ಲಿ ಕಲಿಸಿದನು ಎಂದು. ಅದೇ ರಾತ್ರಿ ದೇಶದ 54 ಜಿಲ್ಲೆಗಳಲ್ಲಿ ಒಂದೇ ರೀತಿಯ ಘಟನೆಗಳು ಸಂಭವಿಸಿದವು. ಜನರು ಕನಸಿನಲ್ಲಿ ರಾಮನನ್ನು ನೋಡಿದರು. ಕೆಲವರು ಸಿದ್ಧರಾಗಿರಿ ಎಂದು ಕೇಳಿದರು, ಕೆಲವರು ಅನುಭವಿಸಿದರು ನೀವೇ ತರ್ಕ, ಕೆಲವರು ಕೇವಲ ಅಳುತ್ತಾ ಎದ್ದು ವರ್ಷಗಳಿಂದ ಒಳಗೆ ಏನೋ ಒಣಗಿ ಹೋಗಿದೆ, ಅದು ಈಗ ನೆನೆಯಲು ಪ್ರಾರಂಭಿಸಿದೆ ಎಂದು ಮೊದಲ ಬಾರಿಗೆ ಅರಿವಾಯಿತು. ಫ್ರೆಂಡ್ಸ್, ಬೌದ್ಧ ಭಿಕ್ಷುಕರು ಟಿಬೆಟ್ ನಿಂದ ಸಂದೇಶ ಕಳುಹಿಸಿದರು, ಭಾರತವು ಜಾಗೃತವಾಗುತ್ತಿದೆ, ಅದನ್ನು ನಿಲ್ಲಿಸಬೇಡಿ. ದಕ್ಷಿಣ ಆಫ್ರಿಕಾದಲ್ಲಿ ಒಬ್ಬ ರಸ್ತೆಯ ಚಿತ್ರಕಾರ ತನ್ನ ಚಿತ್ರದ ಮೇಲೆ ಬರೆದನು, ನಾನು ರಾಮನನ್ನು ನೋಡಿಲ್ಲ, ಆದರೂ ನಾನು ಅವನನ್ನು ನೋಡಲು ಸಾಧ್ಯವಾಗುತ್ತಿದೆ. ಮತ್ತು ರಷ್ಯಾದಲ್ಲಿ ಒಬ್ಬ ವಿಜ್ಞಾನಿ ವರದಿ ನೀಡಿದನು, ಭಾರತದ ವಾತಾವರಣದಲ್ಲಿ ಒಂದು ಶಕ್ತಿಯ ಪ್ರವಾಹವಿದೆ, ಅದು ಯಾವುದೇ ವ್ಯಕ್ತಿಯಿಂದಲ್ಲ, ಯಾವುದೇ ಚೇತನದಿಂದ ಹುಟ್ಟಿಕೊಳ್ಳುತ್ತಿದೆ. ಸಂಯುಕ್ತ ರಾಷ್ಟ್ರಗಳಲ್ಲಿ ಚರ್ಚೆ ಎದ್ದಿತು, ಭಾರತದಲ್ಲಿ ಏನಾಗುತ್ತಿದೆ? ಒಬ್ಬ ಪ್ರತಿನಿಧಿ ಹೇಳಿದರು, ಅಲ್ಲಿ ಯಾವುದೇ ಆಂದೋಲನ ನಡೆಯುತ್ತಿಲ್ಲ, ಅಲ್ಲಿ ಸತ್ಯವು ಮೌನವಾಗಿ ಅಧಿಕಾರ ವಹಿಸಿಕೊಂಡಿದೆ ಎಂದು. ಫ್ರೆಂಡ್ಸ್, ಈ ಸಮಯದಲ್ಲಿ ರಾಮು ಮತ್ತೆ ಎಲ್ಲಿಯೂ ಕಾಣಿಸಲಿಲ್ಲ, ಆದರೆ ಗುಹೆಯಲ್ಲಿ ಆ ಬೆಟ್ಟದ ತುದಿಯಲ್ಲಿ ಒಂದು ಕಲ್ಲಿನ ಕೆಳಗೆ ಒಬ್ಬ ಕುರುಬನಿಗೆ ಒಂದು ಕೈಬರಹದ ಪತ್ರ ಸಿಕ್ಕಿತು. ಯಾವುದೇ ಹೆಸರು ಇರಲಿಲ್ಲ, ಪದಗಳು ಸಾಮಾನ್ಯವಾಗಿದ್ದವು, ಆದರೆ ಗಾಳಿಯಲ್ಲಿ ನಡುಗುತ್ತಿದ್ದವು. ನೀವು ಸಾಕಷ್ಟು ಯೋಚಿಸುತ್ತಿದ್ದೀರಿ, ಈಗ ಬದುಕುವ ಸಮಯ, ನಿಮ್ಮ ದೇಹ ನಿಮ್ಮದಲ್ಲ, ಇದು ಮುಂದಿನ ಪೀಳಿಗೆಯ ಮಾಧ್ಯಮ. ಹಾಗಾಗಿ ತಿಳಿದುಕೊಳ್ಳಿ, ನಿಮ್ಮಲ್ಲಿ ಪರಸ್ಪರ ಜೋಡಿಸುವ ಒಂದು ವಿಷಯವಿದೆ, ಸತ್ಯ, ಮತ್ತು ನಾನು ಅಲ್ಲಿ ಇರುತ್ತೇನೆ, ಅಲ್ಲಿ ಅದು ಜೀವಂತವಾಗಿ ಉಳಿಯುತ್ತದೆ ಎಂದು. ಫ್ರೆಂಡ್ಸ್, ಜನರು ಈಗ ನಗಲು ಶುರು ಮಾಡಿದ್ದರು, ಆದರೆ ವಿಷವಿಲ್ಲದೆ. ರಾಜಕೀಯವು ಈಗ ಅಗತ್ಯವಾಗಿತ್ತು, ಆದರೆ ವಿಷಪೂರಿತವಾಗಿರಲಿಲ್ಲ. ನಾಯಕರು ಪರಸ್ಪರ ಚರ್ಚಿಸಿದರು, ಆದರೆ ಈಗ ಕೋಲಾಹಲ ಇರಲಿಲ್ಲ, ಬದಲಿಗೆ ಸಂವಾದವಿತ್ತು. ಮೋದಿ ಈಗ ಹೆಚ್ಚು ಕಾಣಿಸುತ್ತಿರಲಿಲ್ಲ, ಆದರೆ ಅವರು ಮಾತನಾಡಿದಾಗ ಮೊದಲ ಬಾರಿಗೆ ಅವರ ಮಾತುಗಳಲ್ಲಿ ಅಹಂ ಇರಲಿಲ್ಲ, ಅನುಭವ ಇತ್ತು. ಫ್ರೆಂಡ್ಸ್, ಕೇವಲ ಮುಖ ಮಾತ್ರ ಬದಲಾಗಿರಲಿಲ್ಲ, ದೇಶದ ದಿಕ್ಕು ತಿರುವು ತೆಗೆದುಕೊಂಡಿತ್ತು. ಮತ್ತು ಒಬ್ಬ ಸಾಧು ಹಿಮಾಲಯದಲ್ಲಿ ಯಾವುದೋ ಒಂದು ಕಲ್ಲಿನ ಮೇಲೆ ಕುಳಿತು ನಗುತ್ತಿದ್ದರು. ಅವರು ಹೇಳಿದರು, ನೀವು ಕಳೆದು ಹೋಗಿದೆ ಎಂದು ಹೇಳುತ್ತೀರೋ, ಅದೇ ಪುನರ್ಜನ್ಮ. ಭೂಮಿ ಈಗ ಸಾವಿರಾರು ವರ್ಷಗಳ ಹಿಂದೆ ಎಷ್ಟು ಶಾಂತವಾಗಿತ್ತೋ ಅಷ್ಟೇ ಶಾಂತವಾಗಿದೆ, ಆದರೆ ಈ ಬಾರಿ ಅದರ ಮಣ್ಣಿನಲ್ಲಿ ಒಂದು ಹೊಸ ಭಾರತದ ಹೃದಯ ಸ್ಪಂದನವಿತ್ತು. ಅದು ಯಾವುದೇ ಶಂಕದಿಂದಲ್ಲ, ಒಂದು ಮೌನ ಮಗುವಿನ ಹೃದಯದಿಂದ ಪ್ರತಿಧ್ವನಿಸುತ್ತಿತ್ತು. ಫ್ರೆಂಡ್ಸ್, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡುವುದನ್ನು ಮರೆಯಬೇಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.